ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ ಇವತ್ತು ನಮ್ಮ ಮನೆಯವ್ರ ಬರ್ತಡೇ ಇದೆ. ಸೊ ಹಂಗಾಗ್ಬಿಟ್ಟು ಇವತ್ತು ಸ್ಪೆಷಲ್ ಡೇ. ಸೊ ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಕಾಯಿ ಒಬ್ಬಟ್ಟು ಮಾಡಿದ್ದೀನಿ. ಮತ್ತು ಬೆಳಿಗ್ಗೆ ಟಿಫನಿಗೆ ಲೆಮನ್ ರೈಸ್ ಮಾಡಿದ್ದೆ. ಸೊ ಬನ್ನಿ ಇವಾಗ. ಸೊ ನಮ್ಮ ಮನೆಯವ್ರಿಗೆ ಏನೇನೆಲ್ಲ ಗಿಫ್ಟ್ ಕೊಡ್ತೀನಿ, ಸೊ ಇವತ್ತು ಬರ್ಡೇ ಸ್ಪೆಷಲಾಗಿ ಎಲ್ಲಿಗೆ ಹೋಗ್ತಿದ್ದೀವಿ ಏನಂತ ಹೇಳ್ಬಿಟ್ಟು ಎಲ್ಲನೂ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ ಇವಾಗ ನಮ್ಮ ಮನೆಯವ್ರಿಗೆ ಏನು ಗಿಫ್ಟ್ ಕೊಡ್ತಾಯಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸೊ ಅವ್ರಿಗೆ ಗೊತ್ತೇ ಇಲ್ಲ ನಾನು ತೊಗೊಬಂದಿರೋದು. ಅವ್ರಿಗೆ ಶಾಕ್ ಆಯಿತು. ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು ಅವರಿಗೆ. ಸೊ ಇನ್ನೊಂದು ಗಿಫ್ಟೂ ಇದೆ ಅವರಿಗೆ. ಅವ್ರು ಏನಂತ ಹೇಳ್ಬಿಟ್ಟು ಗೆಸ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದೆ. ಅವ್ರು ಗೆಸ್ ಮಾಡಿಲ್ಲ. ಗೆಸ್ ಮಾಡಪ್ಪ ಏನಂತ. ಸೊ ಅವ್ರಿಗೆ ಗೆಸ್ ಮಾಡೋಕ್ಕಾಗಿಲ್ಲ. ಒಂದು ಸಲ ಫೋನು ಅಂತ ಹೇಳ್ಬಿಟ್ಟು ಅಂದರು. ಸೊ ಅದು ಫೋನೆಲ್ಲ ನೋಡೋಣ ಬನ್ನಿ, ಅದೇನಿದೆ ಅದರೊಳಗಡೆ ಅಂತ ಹೇಳ್ಬಿಟ್ಟು ನೀವು ನೋಡಿ. ಒಂದು ಸ್ಮಾಲ್ ಗಿಫ್ಟ್ ಅಂತಲೇ ಹೇಳ್ಬೋದು ನನ್ನ ಕಡೆಯಿಂದ ನಮ್ಮ ಮನೆಯವರಿಗೆ. ಖಾಲಿ ಪೇಪರ್ ಮಗ ನೋಡಿಲ್ಲಿ, ಖಾಲಿ ಪೇಪರಲ್ಲಿ ಸುಮ್ಮನೆ ಪ್ಯಾಕ್ ಮಾಡೈತೆ ನೋಡಿ. ಇಲ್ಲೆಲ್ಲ ಪೇಪರ್ ಇಟ್ಬಿಟ್ಟು ಇಲ್ಲ ಮಗ, ಏನೋ ಅಲ್ಲ. ಅಯ್ಯ, ಹಂಗೆ ಓಪನ್ ಮಾಡೋಕ್ಕಿಂತ ಹೆಂಗೆ ಓಪನ್ ಮಾಡೋದೇ ಬೇಕು. ಚಿನ್ನ, ನಿನಗೆ ಆಟ ಆಡೋದು ಚೆನ್ನಾಗಿದೆ ಬಾ. ನಿಂದೆ ಅದು ಸ್ಕೂಲಿಂದು ಏನೋ ಬಂತು. ವಾಚಿನ ಡಬ್ಬ. ವಾವ್, ವಾಚು. ಫೈನಲ್ ಆಗಿ ಅವ್ರಿಗೆ ಗಿಫ್ಟ್ ನೋಡಿದ್ರು. ಸೊ ವಾಚು ಗಿಫ್ಟ್ ಮಾಡಿದ್ದೆ ಅವರಿಗೆ. ಸೊ 2 ಜೊತೆ ಬಟ್ಟೆನೂ ಮತ್ತು ಒಂದು ವಾಚನ್ನು ಗಿಫ್ಟ್ ಮಾಡಿದ್ದೆ. ಸೂಪರ್. ಸೊ ನನ್ನ ಕಡೆಯಿಂದ ನಮ್ಮ ಮನೆಯವರಿಗೆ ಒಂದು ಸ್ಮಾಲ್ ಗಿಫ್ಟ್ ಅಂತಲೇ ಹೇಳ್ಬೋದು. ಖುಷಿ ಆಯಿತು ನೋಡಿಬಿಟ್ಟು. ಚೆನ್ನಾಗಿದೆ. ಅಮ್ಮ ಸರ್ಪ್ರೈಸ್. ಇನ್ನೊಂದು ಸರ್ಪ್ರೈಸ್ ಇದೆ. ಇನ್ನೊಂದು. ವಾವ್. ಗೆಸ್ ಮಾಡು ನೋಡೋಣ. ಚೈನಾ ರಿಂಗ. ಇರು ಪಾಪು, ಇವಾಗಲ್ಲ, ಸಾಯಂಕಾಲ ಕೇಕ್ ಕಟ್ ಮಾಡ್ಬೇಕಾದ ಅದು ಸರ್ಪ್ರೈಸ್. ಇವಾಗಲ್ಲ, ನಿಂಗೂ ತೋರಿಸಲ್ಲ. ಅವಳಿಗೆ ಪಾಪ ಶಾಕ್ ಆಗ್ಬಿಟ್ಟಿದೆ. ಚೆನ್ನಾಗಿದೆಯಪ್ಪಿ? ಇಷ್ಟ ಆಯ್ತಾ? ಇಷ್ಟ ಆಗಿರೋದ್ರೆ ಚೇಂಜ್ ಮಾಡ್ಕೊಬರೋಣ. ಚೆನ್ನಾಗಿದೆ. ಎಲ್ಲಿ ತಗೊಬಂದೆ? ರೋಡಲ್ಲಿ. ಹಾಂ, ಎಷ್ಟು ಇದು? ಎಷ್ಟೇನಂತ ಕೇಳಬಾರ್ದು. ಇಷ್ಟ? ಖುಷಿ ಆಯ್ತಾ? ಸೂಪರ್. ಸೊ ಫೈನಲ್ ಆಗಿ ಗಿಫ್ಟ್ ಎಲ್ಲ ಕೊಟ್ಟಾಯಿತು. ಸೊ ಇವಾಗ ಔಟ್ ಸೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ನಾವು ಟೆಂಪಲ್ ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಲೇಟ್ ಆಗೋಯಿತು. ಸೊ ಮನೆ ಬಿಡೋಷ್ಟೊತ್ತಿಗೆ 12:30 ಆಗೋಗಿತ್ತು. ಸೊ ಟೆಂಪಲ್ ಎಲ್ಲ ಕ್ಲೋಸ್ ಆಗಿರುತ್ತೆ ಆ ಟೈಮಲ್ಲಿ ಅಂತ ಹೇಳ್ಬಿಟ್ಟು ನಾವು ಹೋಗಿಲ್ಲ. ಸೊ ನಾವಿಲ್ಲಿ ಮಾಲಿಗೆ ಮಕ್ಳಿಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫೋರಮ್ ಮಾಲಿಗೆ ಬಂದಿದ್ವಿ. ಸೊ ನನ್ನ ಮಗಳು ಫಸ್ಟು ಗೇಮ್ ಆಟಾಡೋದು ಅವಳಿಗೆ ಇಷ್ಟ ಅಲ್ವಾ. ಸೊ ಫಸ್ಟು ಅವಳು ಮೇಲೇ ಹೋಗೋಣ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ಲು. ಸೊ ಏನೂ ನೋಡೋಕ್ಕೂ ಬಿಟ್ಟಿಲ್ಲ ನಮಗೆ. ಫಸ್ಟು ಹೋಗ್ಬಿಟ್ಟು ನೆಕ್ಸ್ಟು ನಾವು 3rd ಫ್ಲೋರಿಗೆ ಹೋಗಿದ್ದು. ಮಕ್ಕಳಿಗೆಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ತುಂಬಾ ಖುಷಿ ಇರುತ್ತೆ ಅಲ್ವಾ. ಸೊ ಅದೇ ರೀತಿಯೇ ನನ್ನ ಮಕ್ಕಳಿಗೂ ಅಷ್ಟೇ ತುಂಬಾ ಖುಷಿ ಆಚೆ ಎಲ್ಲಾದರೂ ಹೋದರೆ ಸಾಕು. ಫೈನಲಾಗಿ ಇಲ್ಲಿ ಗೇಮ್ ಹತ್ರ ಬಂದಿದ್ದು ನಾವು. ಸೊ ಅವ್ರಿಗೆ ಯಾವ್ದ್ಯಾವ್ದು ಇಷ್ಟನೋ ಅದನ್ನೆಲ್ಲ ನೋಡ್ಬಿಟ್ಟು ಅಲ್ಲಿ ಕೂತ್ಕೊಂಡೆಲ್ಲ ಆಟಾಡ್ತಾಯಿದ್ರು. ಸೊ ನಾವು ಕಾರ್ಡ್ ಏನೂ ತೊಗೊಂಡಿಲ್ಲ. ಸೊ ಮಕ್ಕಳಿಗೆ ಇನ್ನೂ ಆಟಾಡೋಕ್ಕೆಲ್ಲ ಚೆನ್ನಾಗಿ ಬರೋದಿಲ್ಲ ಅವಳಿಗೆ. ಸುಮ್ಮನೆ ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿಲ್ಲ. ಫಸ್ಟ್ ಟೈಮ್ ಒಂದು ಸಲ ತೊಗೊಂಡಿದ್ವಿ. ಸೊ ಯಾವ ಗೇಮನ್ನು ಅವ್ರು ಕರೆಕ್ಟಾಗಿ ಆಡಿಲ್ಲ. ಸೊ ಹಂಗಾಗ್ಬಿಟ್ಟು ಸುಮ್ಮನೆ ಲಾಸು ಬೇಡ ಅಂತ ಹೇಳ್ಬಿಟ್ಟು ನಾವು ತೊಗೊಂಡಿಲ್ಲ. ಅದಕ್ಕೆ ಅವಳಿಗೆ ತುಂಬಾ ಕೋಪ ಬಂದಿದೆ ನೋಡಿ. ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ವಿ ಇಲ್ಲಿ ಪಾಪ. ಸೊ ಇಲ್ಲಿ ಅವಳಿಗೆ ಪಿಜ್ಜಾ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ಲು. ಸೊ ಪಿಜ್ಜಾ ಕೊಡ್ಸೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕರ್ಕೊಬಂದ್ವಿ. ಅಲ್ಲಿಗೂ ಸ್ವಲ್ಪ ಡಲ್ಲಾಗಿದ್ದಾಳೆ ಫೇಸ್ ಎಲ್ಲ. ಸೊ ಅವಳಿಗೆ ಸ್ವಲ್ಪ ಏನೇನೋ ಹೇಳ್ಬಿಟ್ಟು ಸ್ವಲ್ಪ ಯಾಮಾರಿಸ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ದೆ. ಆದರೂ ಕೇಳ್ತಾ ಇಲ್ಲ ಅವಳು, ಕೋಪ ಮಾಡ್ಕೊಂಡಿದ್ಲು. ಸೊ ನೀವೇ ನೋಡಿ ಅವಳು ಏನು ಹೇಳ್ತಿದ್ದಾಳೆ ಅಂತ ಹೇಳಿ.
ಇವಾಗ ಯಾಕೆ ಬೇಜಾರು? ಈಗ ಏನು ಬೇಕು? ಅಷ್ಟೇನಾ? ಐಸ್ ಕ್ರೀಮಾ? ಓಕೆ, ಡನ್. ಹ್ಯಾಪಿನಾ? ಸೊ ಅವಳಿಗೆ ಫೈನಲಾಗಿ ನಾವು ಇವಾಗ ಬರ್ಗರ್ ಆರ್ಡ್ರ್ ಮಾಡಿಬಿಟ್ಟು ತೊಗೊಬಂದ್ರು ನಮ್ಮ ಮನೆಯವರು. ಸೊ ಪಿಜ್ಜಾ ಆಮೇಲೆ ಲಾಸ್ಟಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು, ಸೊ ಅವಳಿಗೆ ಬರ್ಗರ್ ಅಂದ್ರೂ ಇಷ್ಟನೇ. ಸೊ ತೊಗೊಂಡು ತಿಂದು ಸ್ವಲ್ಪ ಕೋಪ ಎಲ್ಲ ಕಮ್ಮಿ ಆಗಿತ್ತು ಅವಳಿಗೆ. ಫೈನಲಾಗಿ ಅವಳಿಗೆ ಇಷ್ಟ ಆಯಿತು. ಸೊ ಬರ್ಗರ್ ಎಲ್ಲ ತಿಂದಾದಮೇಲೆ ನೆಕ್ಸ್ಟ್ ಪಿಜ್ಜಾನು ಆರ್ಡ್ರ್ ಮಾಡ್ಕೊಂಡು ತಿಂದರು. ಅವಳಿಗೆ ಪಿಜ್ಜಾಗಿಂತ ಐಸ್ ಕ್ರೀಮ್ ತೊಗೊಬಂದಿದ್ರು ನಮ್ಮ ಮನೆಯವರು, ಅದು ತುಂಬಾ ಇಷ್ಟ ಆಯಿತು. ಸೊ ಹಂಗಾಗ್ಬಿಟ್ಟು ಅವಳು ಪಿಜ್ಜಾ ತಿಂದಿಲ್ಲ, ಐಸ್ ಕ್ರೀಮ್ ಮಾತ್ರ ತಿಂದಿದ್ದು. ಫೈನಲಾಗಿ ಅವಳಿಗೆ KFC ಬೇಕು ಅಂತ ಹೇಳ್ಬಿಟ್ಟು ಒಂದು ಸಲ ಕೇಳಿದ್ರು. ಸೊ KFC ಇವತ್ತು ಸಾಟರ್ಡೆ ಆಗಿರೋದ್ರಿಂದ KFC ಬೇಡ, ತಿನ್ನಲ್ಲ ಅಂತ ಹೇಳ್ಬಿಟ್ಟು ಸೊ ವೆಜ್ ಪಿಜ್ಜಾನೇ ಆರ್ಡ್ರ್ ಮಾಡಿದ್ದು. ಸೊ ಅದಕ್ಕೂ ಅವಳು ಐಸ್ ಕ್ರೀಮ್ ತೊಗೊಬಂದ್ರು ಅವ್ರ ಪಾಪ. ಅಲ್ಲಿಗೆ ಪಿಜ್ಜಾ ಬೇಡ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮನ್ನು ತಿಂದಳು. ಸೊ ನಮ್ಮ ಪಾಪನೂ ಅಷ್ಟೇ ಐಸ್ ಕ್ರೀಮ್ ಅಷ್ಟೇ ತಿಂದಿದ್ದವನು. ಬಂದಿದ್ದು ಖಾರ? ಹೌದಾ? ಪಪ್ಪು ಎಲ್ಲೋಯ್ತು? ಪಪ್ಪು ಎಲ್ಲೋಯ್ತು? ಎಲ್ಲೋಯ್ತು? ಖಾರ ಹಂಗೆ ಉಡಿಸ್ತಾರೆ ಪಪ್ಪ. ಹೌದಾ? ಪಪ್ಪ ಎಲ್ಲೋಯ್ತು? ಹಾಂ, ಎಲ್ಲೋಯ್ತು ಪಪ್ಪ? ಹೆಂಗೆ ಓಡಿಸೋದು ಕಾರು? ಹಂಗೆ ಓಡಿಸೋದಾ? ಹೌದಾ? ಅಯ್ಯೋ, ಸರಿ ಹೋಗೋಣ ಆಚೆ. ಇಲ್ಲಿ ಬನ್ನಿ, ಆಚೆ ಹೋಗೋಣ. ಮಕ್ಕಳು ಮಾತಾಡೋದೇ ಚೆಂದ ಅಲ್ವಾ? ನನ್ನ ಮಗ ಇವಾಗ ಇಷ್ಟ ಮಾತು ಬರ್ತಾಯಿದೆ ಅವನಿಗೆ. ಸೊ ತುಂಬ ಕ್ಯೂಟಾಗಿ ಮಾತಾಡ್ತಾನೆ, ತುಂಬಾ ಖುಷಿ ಆಗುತ್ತೆ. ಸೊ ನಾವಲ್ಲಿಂದ ಫೋರಮಲ್ಲಿಂದ ನಾವಿಲ್ಲಿ ಹೊಸ ಇಸ್ಕಾನಿಗೆ ಬಂದ್ವಿ. ಸೊ ಇದು ಬಂದುಬಿಟ್ಟು ಕನಕಪುರ ರೋಡಲ್ಲಿರೋದು, ತುಂಬ ದೊಡ್ಡದು ಹೊಸ ಟೆಂಪಲ್ ಇದು. ಸೊ ಅಲ್ಲಿ ರಾಜಾಜಿನಗರದಲ್ಲಿರೋ ಇಸ್ಕಾನ್ಗೆ ಅಲ್ಲಿ ತುಂಬ ಸಲ ಹೋಗಿದ್ವಿ. ಸೊ ಇಲ್ಲಿ ಒಂದು ಟೈಮನ್ನು ಬಂದಿರಲಿಲ್ಲ. ಸೊ ಹಂಗಾಗ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಮಧ್ಯಾಹ್ನ 1 o'clockಗೆ ಕ್ಲೋಸ್ ಆಗಿಬಿಡುತ್ತೆ, ಮತ್ತು ಈವ್ನಿಂಗ್ ಬಂದುಬಿಟ್ಟು 4:20ಗೆ ಹಂಗೆ ಓಪನ್ ಆಗುತ್ತೆ. ಸೊ ಆ ಟೈಮ್ಗೆ ಕರೆಕ್ಟಾಗಿ ಬಂದ್ವಿ. ಮಾಲಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಮತ್ತು ಅಲ್ಲಿಂದ ನೆಕ್ಸ್ಟ್ ನಾವಿಲ್ಲಿ ಇಸ್ಕಾನ್ ಟೆಂಪಲಿಗೆ ಬಂದಿದ್ದು. ನನ್ನ ಮಗನಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ ನೋಡಿ. ಅಲ್ಲಿ ಹುಡುಗಿಯರೆಲ್ಲ ಅವ್ನು ಎತ್ಕೊಂಡು ಸ್ವಲ್ಪ ಆಟಾಡಿಸ್ತಾ ಇದ್ರು. ಸೊ ಅವ್ನು ನಡ್ಕೊಂಡು ಹೋಗ್ತಾ ಇರೋದನ್ನು ನೋಡಿಬಿಟ್ಟು ಎಲ್ಲರೂ ತುಂಬಾ ಆಟಾಡಿಸ್ತಾಯಿದ್ರು. ಅವನು ಒಬ್ಬನೇ ತುಂಬ ಫಾಸ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದ. ಸೊ ತುಂಬಾ ಖುಷಿ ಆಯಿತು. ಟೆಂಪಲ್ಗೆ ಹೋಗಿದ್ದು ತುಂಬ ಚೆನ್ನಾಗಿದೆ. ಟೆಂಪಲ್ ಮಾತ್ರ ಸಖತ್ತಾಗಿದೆ, ದೊಡ್ಡದು, ತುಂಬ ದೊಡ್ಡದಿದೆ ಟೆಂಪಲು. ಸೊ ಮೇಲ್ಗಡೆಯಿಂದ ನೋಡಿದ್ರೆ ಈ ಥರ ವ್ಯೂ ಕಾಣಿಸುತ್ತೆ ಎಲ್ಲ ಆಚೆ ಕಡೆ ಎಲ್ಲ. ಸೊ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ವಲ್ಲ, ಮೊಬೈಲ್ ಅಲೋ ಇಲ್ಲ. ಸೊ ಇದು ಆಚೆ ಕಡೆಯಿಂದ ಸ್ವಲ್ಪ ವೀಡಿಯೋ ಮಾಡಿದ್ದೆ ಅಷ್ಟೇ ಲೈಟಾಗಿ. ಸೊ ನಾವು ಹೋದ್ಮೇಲೆ ಫಸ್ಟು ನಮಗೆ ದರ್ಶನ ಆಗಿದ್ದು. ಸೊ ಅವಾಗಷ್ಟೇ ದೇವಸ್ಥಾನದ ಬಾಗಿಲು ಓಪನ್ ಮಾಡಿದರು. ಸೊ ಅಲ್ಲೆಲ್ಲ ಸೆಕ್ಯೂರಿಟಿ ಎಲ್ಲ ಇದ್ದಾರೆ. ಸೊ ವೀಡಿಯೋ ಮಾಡೋಕ್ಕೆಲ್ಲ ಬಿಡೋದಿಲ್ಲ. ನಾನು ಸ್ವಲ್ಪ ಲೈಟಾಗಿ ಅಷ್ಟೇ ವೀಡಿಯೋ ಮಾಡಿದ್ದೆ ಅಷ್ಟೇ. ಸೊ ಇದು ಬಂದುಬಿಟ್ಟು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಬಿಟ್ಟು ಸೊ ನೆಕ್ಸ್ಟು ಇಲ್ಲಿ ಇನ್ನೊಂದು ಟೆಂಪಲ್ ಇದೆ ಹಿಂದೆಗಡೆನೇ. ಸೊ ಅಲ್ಲಿ ಬಂದ್ವಿ ನಾವು. ಸೊ ಇಲ್ಲಿ ಬಂದುಬಿಟ್ಟು ತಿರುಪತಿ ತಿಮ್ಮಪ್ಪ ಇರೋದು. ತುಂಬಾ ಚೆನ್ನಾಗಿದೆ ನೋಡಿ, ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ದೇವಸ್ಥಾನದ ಒಳಗಡೆಯಿಂದ ಇದು ಮಾಡಿರೋದು. ಸೊ ಆ ದೇವಸ್ಥಾನ ಮುಗಿಸ್ಕೊಂಡು ಆಚೆ ಕಡೆ ಬಂದು ನನ್ನ ಮಗನಿಗೆ ಸ್ವಲ್ಪ ದೇವ್ರ ಮೇಲೆ ಬರ್ತಿದೆ, ಜಾಸ್ತಿ ಹೋಗಿ ಹೋಗಿ ಅದೆಲ್ಲ ಕೈ ಮುಗಿತಾ ಇದೆ ಅವನು. ಸೊ ಫೈನಲಾಗಿ ಒಳಗಡೆಯಿಂದ ನಾವು ಆಚೆ ಕಡೆ ಎಲ್ಲ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಸೊ ಪೊಂಗಲ್ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಆಚೆ ಕಡೆ ಬಂದ್ವಿ ನಾವು. ಇಲ್ಲೆಲ್ಲ ಧ್ಯಾನ ಮಾಡೋದಕ್ಕೆಲ್ಲ ಅವರು ಮಣಿ ಎಲ್ಲ ಕೊಡ್ತಾರೆ, ಮಾಡೋಂಗಿದ್ರೆ ಮಾಡ್ಬೋದು. ಸೊ ನಾವು ಮಾಡಿಲ್ಲ, ನಾವು ಡೈರೆಕ್ಟಾಗಿ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಅಲ್ಲಿಂದ ಬರಬೇಕಾದ್ರೆ ಇಲ್ಲೇ ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಜುಡಿಯೋಗೆ ಹೋಗಿದ್ವಿ, ಅಲ್ಲೂ ಸ್ವಲ್ಪ ಬಟ್ಟೆ ತೊಗೊಂಡ್ವಿ. ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಟೈಮ್ ಆಗಿತ್ತಲ್ಲ, ಬೇಗ ಬೇಗ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಬೇಗ ಬಟ್ಟೆ ಎಲ್ಲ ತೊಗೊಂಡ್ಬಿಟ್ಟು ಬಂದ್ವಿ ನಾವು. ಟೈಮ್ ಬಂದುಬಿಟ್ಟು 7 o'clock ಆಗಿತ್ತು ನೈಟು.
ಸೊ ಹಂಗಾಗ್ಬಿಟ್ಟು ಒಳಗಡೆ ಎಲ್ಲ ಬೇಗ ವಿಡಿಯೋ ಮಾಡೋಕ್ಕಾಗಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ಬೇಗ ಪರ್ಚೇಸ್ ಮಾಡ್ಕೊಬಂದ್ವಿ. ಸೊ ನನಗೆ ಬಂದುಬಿಟ್ಟು ನೈಟ್ ಡ್ರೆಸ್ ತೊಗೊಂಡೆ ನಾನು ಒಂದು ಜೊತೆ, ನನಗೆ ಸೈಜ್ ಸಿಕ್ಕಿಲ್ಲ, ಹಂಗಾಗ್ಬಿಟ್ಟು ಒಂದೇ ಜೊತೆ ತೊಗೊಂಡಿದ್ದು. ಸೊ ನನ್ನ ಮಗಳಿಗೆ ಒಂದು ಟಾಪು ಮತ್ತು ನನ್ನ ಮಗನಿಗೆ ಒಂದು ಪ್ಯಾಂಟ್, ಒಂದು ಶರ್ಟ್ ತೊಗೊಂಡಿದ್ವಿ. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಹೇಳೋದಾದರೆ ತುಂಬಾ ಚೆನ್ನಾಗಿದೆ, ಬಟ್ಟೆ ತೊಗೊಳ್ಬೋದು. ನನ್ನ ಮಗಳು ನೋಡಿ ಎಷ್ಟು ಸಾಫ್ಟಾಗಿ ಕಾಟನಲ್ಲಿ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ತುಂಬ ಸಾಫ್ಟಾಗಿ ಬಟ್ಟೆಗಳು ತುಂಬಾ ಚೆನ್ನಾಗಿದೆ, ತೊಗೋಬೋದು. ನಮಗಂತೂ ತುಂಬಾ ಇಷ್ಟ ಆಯಿತು. ಸೊ ನನಗೆ ನೆಕ್ಸ್ಟ್ ಟೈಮ್ ಯಾವುದೇ ಬಟ್ಟೆ ತೊಗೋಬೇಕಂದ್ರೆ ಜುಡಿಯೋದಲ್ಲಿ ಹೋಗಿ ತುಂಬ ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ. ಫೈನಲಾಗಿ ನಾವು ಮನೆಗೆ ಬಂದ್ವಿ. ಸೊ ನಮ್ಮ ಮನೆಯವ್ರ ಬರ್ಡೇನ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ನಾವು. ಸೊ ನಾವು ಪ್ರತಿ ವರ್ಷವೂ ಇದೇ ರೀತಿಯೇ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು. ಸೊ ಮಕ್ಕಳು ಬರ್ಡೇ ಆದರೆ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೊತೀವಿ. ಸೊ ನಮ್ಮದಾದರೆ ಇದೇ ರೀತಿಯೇ ಸೆಲೆಬ್ರೇಷನ್ ಮಾಡ್ಕೊತೀವಿ. ಓಕೆ ಫ್ರೆಂಡ್ಸ್, ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಆದಷ್ಟು ಡೈಲಿ ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮಕ್ಕಳಿರೋದಕ್ಕೆ ಸ್ವಲ್ಪ ಕಷ್ಟ ಇದೆ ಹಾಕೋದಕ್ಕೆ. ಸೊ ಕೆಲಸನೂ ಸ್ವಲ್ಪ ಜಾಸ್ತಿ ಇರುತ್ತಲ್ವ, ಹಂಗಾಗ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ತುಂಬ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಫ್ರೆಂಡ್ಸ್.